ಇಂದಿನ ಮೊದಲ ಪ್ರಶ್ನೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಯಾರು? ಆಯ್ಕೆಗಳು: ನಂಜುಂಡಯ್ಯ ಅವರು, ಮನು ಬಾಳಿಗಾರ್, ಶ್ರೀನಿವಾಸರಾವ್, ಶ್ರೀಕಂಠಯ್ಯ. ಸರಿಯಾದಂಥ ಉತ್ತರ ಆಯ್ಕೆ 2, ಮನು ಬಾಳಿಗಾರ್. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ನೀವು ಉತ್ತರವನ್ನ ಕೊಡ್ತಾ ಹೋಗ್ಬೋದು ಜೊತೆಯಲ್ಲಿ. ಸೊ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಮನು ಬಾಳಿಗಾರ್ ಅವರು. 2018ರ ಆಬೆಲ್ ಪ್ರಶಸ್ತಿ ವಿಜೇತರಾದ ರಾಬರ್ಟ್ ಲ್ಯಾಂಗ್ಲ್ಯಾಂಡ್ಸ್ ಅವರು ಯಾವ ದೇಶದವರು? ಸೊ ಇಲ್ಲಿ ನಿಮಗೆ ಎರಡು ವಿಷಯಗಳು ಸಿಗ್ತಾ ಇದೆ. 2018ರ ಆಬೆಲ್ ಪ್ರಶಸ್ತಿ ಪುರಸ್ಕಾರ ಪಡೆದಂತವರು ರಾಬರ್ಟ್ ಅವರು. ಇವರು ಯಾವ ದೇಶದವರು ಅಂತ ಪ್ರಶ್ನೆ. ಅಮೆರಿಕ, ನಾರ್ವೆ, ರಷ್ಯಾ, ಕೆನಡಾ. ಸರಿಯಾದಂಥ ಉತ್ತರ ಆಯ್ಕೆ 4, ಇವರು ಕೆನಡಾ ದೇಶದವರು. ಆಬೆಲ್ ಪ್ರಶಸ್ತಿಯನ್ನ ಗಣಿತಶಾಸ್ತ್ರದ ನೋಬೆಲ್ ಅಂತ ಕರಿತೀವಿ. ಏಕೆಂದ್ರೆ ನೋಬೆಲ್ ಪುರಸ್ಕಾರದಲ್ಲಿ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರೆ. ಅದರಲ್ಲಿ ಗಣಿತಶಾಸ್ತ್ರವನ್ನ ಸೇರಿಸಲಾಗಿಲ್ಲ. ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ವೈದ್ಯಕೀಯ ಶಾಸ್ತ್ರ ಕೂಡ ಇದೆ, ಆದರೆ ಗಣಿತಶಾಸ್ತ್ರ ಆ ಒಂದು 6 ಭಾಗಗಳಲ್ಲಿ ಇಲ್ಲ. ಅದರಿಂದ ಆಬೆಲ್ ಪ್ರಶಸ್ತಿಯನ್ನ ಗಣಿತಶಾಸ್ತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥವ್ರಿಗೆ ನೀಡಲಾಗುತ್ತೆ. ಅದರಿಂದ ಆಬೆಲ್ ಪ್ರಶಸ್ತಿಯನ್ನ ಗಣಿತಶಾಸ್ತ್ರದ ನೋಬೆಲ್ ಅಂತ ಕೂಡ ಕರೀತಾರೆ. 2018ರ ಪುರಸ್ಕಾರವನ್ನ ಪಡೆದಂಥವರು ರಾಬರ್ಟ್. ಮುಂದಿನ ಪ್ರಶ್ನೆ, ರಾಮ ಮತ್ತು ಶ್ಯಾಮುವಿನ ವಯಸ್ಸಿನ ಪ್ರಮಾಣ 4:3 ಆದರೆ 6 ವರ್ಷಗಳ ನಂತರ ರಾಮುವಿನ ವಯಸ್ಸು 26 ವರ್ಷವಾದರೆ ಶ್ಯಾಮುವಿನ ವಯಸ್ಸು ಎಷ್ಟು? ಸೊ ರಾಮ ಮತ್ತು ಶ್ಯಾಮುವಿನ ವಯಸ್ಸಿನ ಪ್ರಮಾಣ 4:3 ಅಂತ ಹೇಳಿದ್ದಾರೆ. 6 ವರ್ಷಗಳ ನಂತರ ರಾಮುವಿನ ವಯಸ್ಸು 26 ವರ್ಷ ಆದರೆ ಶ್ಯಾಮುವಿನ ವಯಸ್ಸು ಎಷ್ಟು? 12, 15, 18, 20. ಮೊದಲನೇದಾಗಿ ಏನ್ ಮಾಡೋಣ ಅಂದ್ರೆ, ರಾಮುವಿನ ವಯಸ್ಸು 4x ಅನ್ಕೊಳ್ಳೋಣ, ಶ್ಯಾಮುವಿನ ವಯಸ್ಸು 3x ಅಂತ ಅನ್ಕೊಳ್ಳೋಣ. ಅವ್ರು ಇನ್ನೊಂದು ಕ್ಲೂನ ಕೊಟ್ಟಿದ್ದಾರೆ. 6 ವರ್ಷಗಳ ನಂತರ ರಾಮುವಿನ ವಯಸ್ಸು 26 ವರ್ಷ ಅಂತ ಕೊಟ್ಟಿದ್ದಾರೆ. ರಾಮುವಿನ ವಯಸ್ಸು 4 ವರ್ಷ, ಪ್ರೆಸೆಂಟ್ ವಯಸ್ಸು 4x ಪ್ಲಸ್ 6 ವರ್ಷ ಅಂದರೆ 6 ವರ್ಷವನ್ನು ಕೂಡಬೇಕು. ಇಷ್ಟನ್ನ ಕೂಡಿದಾಗ 26 ವರ್ಷ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ x ಸಿಗುತ್ತೆ. 6ನ್ನ ಈ ಕಡೆ ಕಳಿಸಿ 26ರಲ್ಲಿ 6 ಹೋದ್ರೆ 20. 4x = 20, x = 5. ಸೊ x 5 ಬಂತು. ನಮಗೆ ಬೇಕಾಗೋದು ಶ್ಯಾಮುವಿನ ವಯಸ್ಸು. ಶ್ಯಾಮುವಿನ ವಯಸ್ಸು 3x, 3 × 5, 15. ಸರಿಯಾದ ಉತ್ತರ ಆಯ್ಕೆ 2, 15 ವರ್ಷಗಳು. ಮತ್ತೊಂದು ಪ್ರಶ್ನೆ, ಎ ಮತ್ತು ಬಿ ನ ಗುಣಲಬ್ಧ 36. ಎ ಮತ್ತು ಬಿ ನ ಗುಣಲಬ್ಧ ಅಂದ್ರೆ AB = 36 ಮತ್ತೆ A + B ಅವುಗಳ ಮೊತ್ತ 13. ಆದರೆ ಎ ಮತ್ತು ಬಿ ನ ಬೆಲೆ ಏನು? ಒಂದು 11 ಮತ್ತು 7, 9 ಮತ್ತು 7, 9 ಮತ್ತು 4, 13 ಮತ್ತು 5. ಇದನ್ನ ಕಂಡುಹಿಡಿಯಬೇಕಾದ್ರೆ ಎ ಮತ್ತು ಬಿ ನ ಸಾಲ್ವ್ ಮಾಡಬೇಕು. ನಮ್ಗೆ A + B ಇದೆ, A - B ಸಿಕ್ಕಿದ್ರೆ ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಸೊ A - B ನ ಯಾವ ತರ ಕಂಡುಹಿಡಿತೀರಾ? ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ A + B ಹೋಲ್ ಸ್ಕ್ವೇರ್ ಅಂದ್ರೆ A² + B² + 2AB. ಅದೇ ರೀತಿ A - B ಹೋಲ್ ಸ್ಕ್ವೇರ್ ಅಂದ್ರೆ A² + B² - 2AB ಆಗುತ್ತೆ. ನಮಗೆ ಇದು ಬೇಕು. A + B ಹೋಲ್ ಸ್ಕ್ವೇರ್ ಜಾಗಕ್ಕೆ ಇದನ್ನ ಈ ಕಡೆ ಕಳಿಸ್ಬಿಡಿ. ಏನಾಗುತ್ತೆ? A + B ಹೋಲ್ ಸ್ಕ್ವೇರ್ - 2AB - 2AB. ಈ -2AB ಇಲ್ಲೇ ಇದ್ದು A + B A² + B² ಈ ಜಾಗಕ್ಕೆ ಇಷ್ಟನ್ನ ಹಂಗೆ ಉಳಿಸ್ಕೊಳ್ಳಿ. ಇದನ್ನ ಈ ಕಡೆ ಕಳಿಸಿ, ಮೈನಸ್ ಆಗುತ್ತೆ. ಇಷ್ಟನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. A + B ಅಂದ್ರೆ ನಮ್ಗೆ ಗೊತ್ತಿದೆ 13, 13² ಮೈನಸ್ ಇದು 4AB ಆಗುತ್ತೆ. 4AB ಅಂದ್ರೆ ಮತ್ತೆ 36. 13² ಅಂದ್ರೆ 169. 4 × 36 ಅಂದ್ರೆ 6 × 4 = 24, 4 × 3 12. 169ರಲ್ಲಿ 124ನ್ನ ಕಳೀರಿ. 5, 4 ನಿಮಗೆ ಒಟ್ಟು ಸ್ನೇಹಿತರೆ ಇದು 144. ಯಾಕೆಂದ್ರೆ 6 × 4 = 24, 4 × 3 = 12, 2 ಉಳ್ಕೊಂಡಿತ್ತು, 144 ಆಗುತ್ತೆ. ಸೊ 25 ಆಗುತ್ತೆ ಇದು. ಒಟ್ಟಾರೆಯಾಗಿ ನಮಗೆ A - B ಹೋಲ್ ಸ್ಕ್ವೇರ್ ಏನು ಸಿಕ್ತು? A - B ಹೋಲ್ ಸ್ಕ್ವೇರ್ 25 ಸಿಕ್ತು. ಸೊ ಡೆಫಿನೆಟ್ಲಿ A - B 5 ಆಗುತ್ತೆ. A - B 5 ಆಗಿದೆ. ಮತ್ತೆ A + B 13 ಆಗಿದೆ. 2ನ್ನ ಕೂಡಿದ್ರೆ ಕ್ಯಾನ್ಸಲ್, B ಕ್ಯಾನ್ಸಲ್ ಆಗುತ್ತೆ.
2a ನಮಗೆ 18 ಸಿಗುತ್ತೆ, ಎ ನಮಗೆ 9 ಸಿಗುತ್ತೆ. ಸೊ 9 ಎರಡು ಆಪ್ಷನ್ಗಳಿದೆ, ಬಿ ಯಾವುದು ಅಂತ ಕಂಡುಹಿಡಿದ್ಬಿಡಿ. ಸೊ ಇವೆರಡರಲ್ಲಿ ಇದನ್ನು ತಗೊಳ್ಳಿ, a ಮೈನಸ್ ಬಿ ಇಸ್ ಈಕ್ವಲ್ ಟು 5, a ಮೈನಸ್ 5 ಇಸ್ ಈಕ್ವಲ್ ಟು ಬಿ. ಎ ಅಂದರೆ 9, 9 ಮೈನಸ್ 5 ಇಸ್ ಈಕ್ವಲ್ ಟು ಬಿ. ಸೊ ಬಿ ಇಸ್ ಈಕ್ವಲ್ ಟು 4. ಸರಿಯಾದಂಥ ಉತ್ತರ ಆಯ್ಕೆ 3, 9 ಮತ್ತು 4. ಈ ರೀತಿಯಾಗಿ ಇದನ್ನ ಸಾಲ್ವ್ ಮಾಡಬೇಕಾಗತ್ತೆ. ಇನ್ನು ಘಾತಾಂಕಗಳ ನಿಯಮದ ಪ್ರಕಾರ ಎಕ್ಸ್ ಬೈ ವೈ ಹೋಲ್ ಟು ದ ಪವರ್ ಆಫ್ ಎಮ್ ಅಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಟು ದ ಪವರ್ ಆಫ್ ಎಮ್ ಆಗುತ್ತಾ, ಎಕ್ಸ್ ಟು ದ ಪವರ್ ಆಫ್ ಎಮ್ ಪ್ಲಸ್ ವೈ ಟು ದ ಪವರ್ ಆಫ್ ಎಮ್ ಆಗುತ್ತಾ, ಎಕ್ಸ್ ಟು ದ ಪವರ್ ಆಫ್ ಎಮ್ ಡಿವೈಡ್ ಬೈ ವೈ ಟು ದ ಪವರ್ ಆಫ್ ಎಮ್ ಆಗುತ್ತಾ, ಅಥವಾ ಎಕ್ಸ್ ಟು ದ ಪವರ್ ಆಫ್ ಎಮ್ ಮೈನಸ್ ವೈ ಟು ದ ಪವರ್ ಆಫ್ ಎಮ್ ಆಗುತ್ತಾ? ಆ್ಯಂಡ್ ಇದು ಚಾನ್ಸ್ ಇಲ್ಲ, ಇದು ಕೂಡ ಚಾನ್ಸ್ ಇಲ್ಲ, ಆ್ಯಂಡ್ ಇದು ಕೂಡ ಚಾನ್ಸ್ ಇಲ್ಲ. ಡೆಫಿನೆಟ್ಲಿ ಸರಿಯಾದ ಉತ್ತರ. ಸೊ ಎಕ್ಸ್ ವೈ ಹೋಲ್ ಟು ದ ಪವರ್ ಆಫ್ ಎಮ್ ಅಂತ ಏನಾದ್ರು ಇದ್ದರೆ ಎಕ್ಸ್ ಟು ದ ಪವರ್ ಆಫ್ ಎಮ್ ವೈ ಟು ದ ಪವರ್ ಆಫ್ ಎಮ್ ಅಂತ ಆಗುತ್ತೆ. ಆ್ಯಂಡ್ ಈ ಥರ ಇದ್ದರೆ ನಿಮ್ಗೆ ಈ ರೀತಿ ಆಗುತ್ತೆ. ಆ್ಯಂಡ್ ಇದನ್ನು ಇನ್ನೂ ಒಂದು ರೀತಿ ಬರಿಬೋದು, ಎಕ್ಸ್ ಟು ದ ಪವರ್ ಆಫ್ ಎಮ್ ವೈ ಟು ದ ಪವರ್ ಆಫ್ ಮೈನಸ್ ಎಮ್, ಈ ರೀತಿ ಬರ್ಕೋಬೋದು. ಇದನ್ನು ಎಕ್ಸ್ ಟು ದ ಪವರ್ ಆಫ್ ಎಮ್ ವೈ ಟು ದ ಪವರ್ ಆಫ್ ಮೈನಸ್ ಎಮ್ ಅಂತಲೂ ಕೂಡ ಬರಿಬೋದು. ಇಲ್ಲಿ ಆಪ್ಷನಲ್ಲಿ ಈ ರೀತಿ ಕೊಟ್ಟರು ಕೂಡ ಪಾಸಿಬಿಲಿಟೀಸ್ ಇರ್ತದೆ. ಸರಿಯಾದ ವೆನ್ನಕ್ಷೆಯನ್ನು ಗುರುತಿಸಿ. 3 ಹೋಲಿಕೆಗಳನ್ನ ಕೊಟ್ಟಿದ್ದಾರೆ. ತರಗತಿ, ಕಪ್ಪು ಹಲಗೆ ಮತ್ತು ಶಾಲೆ, ಇವು 3ರನ್ನ ಯಾವ ವೆನ್ನಕ್ಷೆ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಗುರುತಿಸ್ಬೇಕು. 3 ಇಂಡಿಪೆಂಡೆಂಟಾ, ಇಂಡಿವಿಜುವಲ್, ಒಂದನ್ನೊಂದು ಕನೆಕ್ಟ್ ಆಗಿದೆಯಾ, ಒಂದರೊಳಗಡೆ ಒಂದಿದೆಯಾ, 2 ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಒಂದು ಇಂಡಿವಿಜುವಲ್ ಆಗಿದೆಯಾ ಅಂತ. ಸೊ ಡೆಫಿನೆಟ್ಲಿ ತರಗತಿ ಕಪ್ಪು ಹಲಗೆ ತರಗತಿ ಒಳಗಡೆ ಇರ್ತದೆ, ಆ್ಯಂಡ್ ತರಗತಿ ಶಾಲೆ ಒಳಗಡೆ ಇರ್ತದೆ. ಒಂದರೊಳಗಡೆ ಒಂದಿರೋದ್ರಿಂದ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವನ್ನು ಎಂದು ಆಚರಿಸಲಾಗುತ್ತದೆ? ಆಯ್ಕೆಗಳು ಫೆಬ್ರವರಿ 28, ಮೇ 17, ಸೆಪ್ಟೆಂಬರ್ 17, ಡಿಸೆಂಬರ್ 22. ಸರಿಯಾದಂಥ ಉತ್ತರ ಆಯ್ಕೆ 4, ಡಿಸೆಂಬರ್ 22. ಇದು ಶ್ರೀಮಾನ್ ರಾಮಾನುಜಂ ಅವರ ಜನ್ಮದಿನ ಕೂಡ ಹೌದು. ಇವರ ಜನ್ಮದಿನದ ಅಂಗವಾಗಿ ಇವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸೌರ ಸಮ್ಮೇಳನ ಯಾವ ನಗರದಲ್ಲಿ ಜರುಗಿತು? ಗುಜರಾತ್, ಮುಂಬೈ, ದೆಹಲಿ, ಬೆಂಗಳೂರು. ಸರಿಯಾದಂಥ ಉತ್ತರ ನವದೆಹಲಿ, ಆಯ್ಕೆ 3. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಂದು ಕಡೆ 2, 2, 3, 1 ಒಳಗಡೆ 40 ಇದೆ, 4, 2, 3, 3 60 ಇದೆ, 6, 3, 4, 5 ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಏನು ಅಂತ ಕಂಡುಹಿಡಿಬೇಕು. ಆಯ್ಕೆಗಳು 90, 120, 110, 140. ಇವೆರಡು ಚಿತ್ರಗಳಲ್ಲಿರುವ ಸಾಮ್ಯತೆಯನ್ನು ಗುರುತಿಸಿದ್ರೆ ಮೂರನೇ ಚಿತ್ರದಲ್ಲಿ ಉತ್ತರವನ್ನು ನಾವು ಕಂಡುಹಿಡಿಬೋದು. ಮೊದಲನೇದರಲ್ಲಿರೋ ಸಾಮ್ಯತೆ ಯಾವ ರೀತಿ ಇದೆ ಅಂತ ತೋರಿಸಿದ್ ನೋಡಿ. 2 + 2 + 3 + 1 ಇಷ್ಟನ್ನು ಕೂಡಿದ್ರೆ 2 + 2 4, 4 + 3 7, 7 + 3 8. ಬಟ್ 40 ಆಗಬೇಕು ಅಂದರೆ 5ರಿಂದ ಗುಣಿಸ್ಬೇಕು. ಇದನ್ನು 8 5 40. ಅದೇ ರೀತಿಯಾಗಿ 4 + 2 6, 6 + 3 9, 9 + 3 12. 12ಕ್ಕೆ 5ನ್ನು ಗುಣಿಸಿದ್ರೆ 60 ಆಗುತ್ತೆ. ಇದೇ ರೀತಿಯಾಗಿ 6 + 3 9, 9 + 3 14, 14 + 3 18, 13 + 5 18. 18ಕ್ಕೆ 5ನ್ನು ಗುಣಿಸಿದ್ರೆ ನಮಗೆ ಬರ್ತಕ್ಕಂಥ ಉತ್ತರ ಆಯ್ಕೆ 1 90. ಸೊ ಇಲ್ಲಿ 90 ಬರಬೇಕು. ರಿಪ್ಪಲ್ RIPPLE ಅನ್ನು 61 33 88 ಅಂತ ಕೋಡ್ ಮಾಡಿದ್ದಾರೆ. ಲೈಫ್ ಅನ್ನ 81 92 ಅಂತ ಕೋಡ್ ಮಾಡಿದರೆ PILLEF ಅನ್ನ ಯಾವ ರೀತಿ ಕೋಡ್ ಮಾಡ್ಬೋದು? ಸೊ ಇಲ್ಲಿ ಕೋಡಿಂಗ್ ಬಂದ್ಬಿಟ್ಟು ಆಲ್ಫಾಬೆಟಿಕಲ್ ಕೋಡಿಂಗ್ ಆಗಿದೆ. ನಂಬರ್ಗೆ ಅದಾದೇ ಇಂಡಿವಿಜುವಲ್ ಕೋಡಿಂಗ್ ಆಗಿರ್ತದೆ. ಪಿಗೆ ಏನು ಕೋಡ್ ಆಗಿದೆ ನೋಡ್ಕೊಳ್ಳಿ. ಪಿ ನಂಬರ್ 3 ಕೋಡ್ ಆಗಿದೆ 3, ಮತ್ತೆ ಪಿ ಇದೆ, ಮತ್ತೆ 3, ಎಲ್ಲಿದೆ 8. ಸೊ ಸಾರಿ, ಪಿ ಇದೆ, ಆಮೇಲೆ ಐ ಇದೆ, ಇಲ್ಲಿ ಐ ಇದೆ, ಐಗೆ 1, ಎಲ್ಲಿದೆ, ಎಲ್ಲಿಗೆ ಕೋಡಿಂಗ್ ಆಗಿರೋದು 8, ಮತ್ತೆ ಎಲ್ಲಿದೆ, ಮತ್ತೆ 8, ಇ ಇದೆ,
ಇಲ್ಲಿ ಇದೆ, ಇಲ್ಲೂ ಇದೆ, ಇಲ್ಲಾದ್ರೂ ತಗೋಬಹುದು. ಇ ಅಂದರೆ 2, ಇಲ್ಲೂ ಕೂಡ ಇ ಅಂದರೆ 2. ಸೊ 2 ಆ್ಯಂಡ್ ಎಫ್ಗೆ ಇಲ್ಲಿದೆ ನಂಬರ್ 9. ಸೊ 31, 88, 29. ಆಯ್ಕೆ 4 ಸರಿಯಾದಂಥ ಉತ್ತರ. ಬಿಟ್ಟ ಸ್ಥಳವನ್ನು ತುಂಬಿರಿ. 8, 6, 18, 54. ಇದಾದ್ಮೇಲೆ ಯಾವ್ದು ಬರ್ತದೆ ಅಂತ 90 ಬರ್ತದ, 130 ಬರ್ತದ, 152 ಬರ್ತದ ಅಥವಾ 162 ಬರ್ತದ. ಸೊ ಒಂದು ರೀತಿ ಮತ್ತೆ ಒಂದು ಸೆಟ್ಟಿಂಗ್ ಇರ್ತದೆ. 2 3ಲಿ 6, 6 3ಲಿ 18, 18 3ಲಿ 54, 54 3ಲಿ 162. ಸರಿಯಾದಂಥ ಉತ್ತರ ಆಯ್ಕೆ 4, 162. ಒಂದು ವೇಳೆ ಮೋಡವನ್ನು ಬಿಳಿಯೆಂದು, ಬಿಳಿಯನ್ನು ಮಳೆಯೆಂದು, ಮಳೆಯನ್ನು ಹಸಿರೆಂದು, ಹಸಿರನ್ನು ಗಾಳಿಯೆಂದು, ಗಾಳಿಯನ್ನು ನೀಲಿಯೆಂದು, ನೀಲಿಯನ್ನು ನೀರು ಎಂದು ಕರೆದರೆ ಪಕ್ಷಿಗಳು ಎಲ್ಲಿ ಹಾರಾಡುತ್ತವೆ? ಮೊದಲನೇದಾಗಿ ಆಯ್ಕೆಗಳು ಹಸಿರು, ನೀಲಿ, ನೀರು, ಗಾಳಿ. ಮೋಡನ ಬಿಳಿ ಅಂತ ಕರಿತೀವಿ, ಬಿಳಿನ ಮಳೆ ಅಂತ ಕರಿತೀವಿ, ಮಳೆನ ಹಸಿರು ಅಂತ ಕರಿತೀವಿ, ಹಸಿರನ್ನ ಗಾಳಿ ಅಂತೀವಿ, ಗಾಳಿನ ನೀಲಿ ಅಂತೀವಿ, ನೀಲಿನ ನೀರು ಅಂತೀವಿ. ಸೊ ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಪಕ್ಷಿಗಳು ಎಲ್ಲಿ ಹಾರಾಡುತ್ತವೆ? ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತವೆ, ಅಂದ್ರೆ ಗಾಳಿಯಲ್ಲಿ ಹಾರಾಡ್ತವೆ. ಸೊ ಗಾಳಿಯನ್ನ ನೀಲಿ ಅಂತ ಕರೆದಿದ್ದಾರೆ. ಅದರಿಂದ ಸರಿಯಾದಂಥ ಉತ್ತರ ಆಯ್ಕೆ 2 ನೀಲಿ. ಪಕ್ಷಿಗಳು ಎಲ್ಲಿ ಹಾರಾಡುತ್ತವೆ? ಈ ಒಂದು ಕೋಡಿಂಗ್ ಪ್ರಕಾರ ನೀಲಿಯಲ್ಲಿ ಹಾರಾಡುತ್ತವೆ. ಮ್ಯಾಕ್ಮೋಹನ್ ಗಡಿರೇಖೆ ಯಾವ 2 ದೇಶಗಳ ನಡುವಿನ ಗಡಿರೇಖೆ ಆಗಿದೆ? ಭಾರತ ಪಾಕಿಸ್ತಾನನ, ಭಾರತ ಚೀನಾನ, ಭಾರತ ಶ್ರೀಲಂಕಾನ, ಭಾರತ ನೇಪಾಳ? ಸರಿಯಾದಂಥ ಉತ್ತರ ಭಾರತ ಮತ್ತು ಚೀನಾ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ರಾಡ್ಕ್ಲಿಫ್ ಗಡಿರೇಖೆ ಇದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ ಗಡಿರೇಖೆ ಇದೆ. ತಾಮ್ರದ ಪರಮಾಣು ಸಂಖ್ಯೆ ಎಷ್ಟು? 28, 29, 30, 31. ಸರಿಯಾದಂಥ ಉತ್ತರ 29. ಅಟಾಮಿಕ್ ನಂಬರ್ ಆಫ್ ಕಾಪರ್. ತಾಮ್ರದ ಪರಮಾಣು ಸಂಖ್ಯೆ 29. ಕರ್ನಾಟಕದ 15ನೇ ವಿಧಾನಸಭಾ ಚುನಾವಣೆಯ ಪ್ರಚಾರ ರಾಯಭಾರಿಯಾಗಿರುವ ಕ್ರಿಕೆಟರ್ ಯಾರು? ಆಯ್ಕೆಗಳು ಅನಿಲ್ ಕುಂಬ್ಳೆ, ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್, KL ರಾಹುಲ್. ಸರಿಯಾದಂಥ ಉತ್ತರ ಆಯ್ಕೆ 3 ದಿವಾಲ್. ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದಂತಹ ದಿವಾಲ್ ಅಂತ ಫೇಮಸ್ ಆಗಿರುವಂತಹ ರಾಹುಲ್ ದ್ರಾವಿಡ್ ಅವರು ಕರ್ನಾಟಕದ 15ನೇ ವಿಧಾನಸಭಾ ಚುನಾವಣೆಯ ಪ್ರಚಾರ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಮುಂದಿನ ತಿಂಗಳು ಅಂದ್ರೆ ಈ ತಿಂಗಳು ಮೇ 12ನೇ ತಾರೀಕು ಚುನಾವಣೆ ಇದೆ. ಪ್ರತಿಯೊಬ್ಬರು ತಪ್ಪದೆ ಮತದಾನವನ್ನ ಮಾಡಿ. ಇತ್ತೀಚೆಗೆ ನಡೆದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಉದ್ಘಾಟನಾ ಸಮಾರಂಭದಲ್ಲಿ ಮುನ್ನಡೆಸಿದವರು ಯಾರು? ಮೀರಾಬಾಯಿ ಚಾನು, ಮೇರಿ ಕೋಮ್, PV ಸಿಂಧು, ಸೈನಾ ನೆಹ್ವಾಲ್. ಸರಿಯಾದಂಥ ಉತ್ತರ ಆಯ್ಕೆ 3 PV ಸಿಂಧು. ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜವನ್ನ ಹಿಡಿದು ಮುನ್ನಡೆಸಿದಂಥವ್ರು PV ಸಿಂಧು. ಸಮಾರೋಪ ಸಮಾರಂಭ ಅಂದ್ರೆ ಕೊನೆಯ ದಿನದಲ್ಲಿ ಭಾರತ ಧ್ವಜವನ್ನು ಹಿಡಿದಂಥವ್ರು ಮೇರಿ ಕೋಮ್ ಅವರು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಉದ್ಘಾಟನಾ ಸಮಾರಂಭ ಮೊಟ್ಟ ಮೊದಲನೇ ದಿನ ನಡೆಯುತ್ತಲ್ಲ, ಆವಾಗ ಭಾರತದ ತಂಡವನ್ನ, ಒಟ್ಟಾರೆ ತಂಡವನ್ನ ಪ್ರತಿನಿಧಿಸಿ ಭಾರತ ಧ್ವಜವನ್ನ ಹಿಡಿದಂಥವ್ರು PV ಸಿಂಧು ಅವರು. ಕೊನೆ ದಿನ ಸಮಾರೋಪ ಸಮಾರಂಭದಲ್ಲಿ ಧ್ವಜವನ್ನು ಹಿಡಿದಿದ್ದಂಥವ್ರು ಮೇರಿ ಕೋಮ್ ಅವರು. ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರೇನು? ವಿಂಗ್ಸ್ ಆಫ್ ಫೈರ್, ಮೈ ನೇಮ್ ಇಸ್ ಗಾಂಧಿ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಡಿಸ್ಕವರಿ ಆಫ್ ಇಂಡಿಯಾ. ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು ಅವ್ರದ್ದು, ವಿಂಗ್ಸ್ ಆಫ್ ಫೈರ್ ಅಬ್ದುಲ್ ಕಲಾಂ ಅವ್ರದ್ದು. ಗಾಂಧೀಜಿಯವರ ಆತ್ಮಚರಿತ್ರೆಯ ಹೆಸರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್. ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಅಸ್ಸಾಂ, ಮೇಘಾಲಯ, ಒಡಿಶಾ, ಅರುಣಾಚಲ ಪ್ರದೇಶ್. ಸರಿಯಾದಂಥ ಉತ್ತರ ಆಯ್ಕೆ 2 ಮೇಘಾಲಯ. ಮೇಘಾಲಯದಲ್ಲಿ ಖಾಸಿ ಮತ್ತೆ ಗಾರೋ ಅನ್ನೋ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ವಿಜಯ್ ಉತ್ತರಕ್ಕೆ 7 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆದು ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ನಡೆದು ಕೊನೆಯಲ್ಲಿ 135 ಡಿಗ್ರಿ ಎಡಕ್ಕೆ ತಿರುಗಿ ನಡೆಯುತ್ತಾನೆ. ಹಾಗಾದರೆ ವಿಜಯ್ ಈಗ ಯಾವ ದಿಕ್ಕಿನ ಕಡೆ ಮುಖ ಮಾಡಿದ್ದಾನೆ?
ಸೊ ದಿಕ್ಕುಗಳ ಬಗ್ಗೆ ನಾನು ಮೊದಲೇ ಹೇಳ್ದಂಗೆ ಇದು ಪೂರ್ವ, ಇದು ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆನೆ ವಾಯಿ ಅಂತ ಕರಿತೀವಿ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದಿಷ್ಟು ಸಿಂಪಲ್ ಆಗಿ ನಿಮಗೆ ಗೊತ್ತಿರಲಿ. ಈ ಒಂದು ಗ್ರಾಫ್ ರೆಪ್ರೆಸೆಂಟೇಷನ್ ತಗೊಂಡ್ರೆ ವಿಜಯ್ ಉತ್ತರಕ್ಕೆ 7 ಕಿಲೋಮೀಟರ್ ನಡೀತಾನೆ. ಸೊ ಇದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ರೆ ಉತ್ತರಕ್ಕೆ 7 ಕಿಲೋಮೀಟರ್, ನಂತರ ಎಡಕ್ಕೆ ತಿರುಗ್ತಾನೆ, ಅವನ ಎಡ ಇದು 6 ಕಿಲೋಮೀಟರ್, ಮತ್ತೆ ಎಡಕ್ಕೆ ತಿರುಗ್ತಾನೆ 9 ಕಿಲೋಮೀಟರ್, ಕೊನೆಯಲ್ಲಿ 135 ಡಿಗ್ರಿ ಎಡಕ್ಕೆ ತಿರುಗ್ತಾನೆ. ಈ ಕಡೆಯಿಂದ ಬರಬೇಕಾದ್ರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಸೊ ಇಲ್ಲಿ ಹಿಂಗೋದ್ರೆ 90 ಡಿಗ್ರಿ, ಇದು ಈ ಆಂಗಲ್ 90 ಡಿಗ್ರಿ, ಈ ಆಂಗಲ್ 45 ಡಿಗ್ರಿ. ಸೊ ಅವನು ಇಲ್ಲಿ ಬರ್ತಾ ಇದ್ದಾನೆ ಎಡಕ್ಕೆ ಅಂದ್ರೆ ಈ ಕಡೆಗೆ 90 ಡಿಗ್ರಿ ಹಿಂಗಾಗುತ್ತೆ. ಅವ್ರು ಕೇಳ್ತಿರೋದು 135 ಡಿಗ್ರಿ, 90ಕ್ಕೆ 45 ಕೊಡಿದ್ರೆ 135. ಸೊ ಅವನು ಇಲ್ಲಿಂದ ಬಂದು ಹಿಂಗೆ ಹೋಗ್ತಾ ಇದ್ದಾನೆ. ಸೊ ನೀವು ಕಂಡುಹಿಡಿಬೇಕಾಗಿರೋದು ಈ ರೀತಿ ಇದ್ದಾಗ ದಿಕ್ಕು, ಈ ದಿಕ್ಕು ಯಾವುದು ಅಂತ. ನಾನು ಹೇಳ್ದಂಗೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸರಿಯಾದಂಥ ಉತ್ತರ ಆಯ್ಕೆ 2 ಈಶಾನ್ಯ ದಿಕ್ಕು. ವಿಜಯ್ ಉತ್ತರಕ್ಕೆ 7 ಕಿಲೋಮೀಟರ್ ನಡೆದು, ನಂತರ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆದು, ಮತ್ತೆ ಎಡಕ್ಕೆ ತಿರುಗಿ 9 ಕಿಲೋಮೀಟರ್ ನಡೆದು, ಕೊನೆಯಲ್ಲಿ 135 ಡಿಗ್ರಿ ಎಡಕ್ಕೆ ತಿರುಗಿ ನಡೆಯುತ್ತಾನೆ. ಹಾಗಾದ್ರೆ ವಿಜಯ್ ಈಗ ಈಶಾನ್ಯ ದಿಕ್ಕಿನಲ್ಲಿದ್ದಾನೆ. HIV ಬಗ್ಗೆ ಜಾಗೃತಿ ಮೂಡಿಸಲು ಚಲಿಸುತ್ತಿರುವ ರೈಲು ಯಾವುದು? ಸೊ ಲೈಫ್ ಲೈನ್ ಎಕ್ಸ್ಪ್ರೆಸ್, ಸಂಸ್ಕೃತಿ ಎಕ್ಸ್ಪ್ರೆಸ್, ರೆಡ್ ರಿಬನ್ ಎಕ್ಸ್ಪ್ರೆಸ್, ಜಾಗೃತಿ ಎಕ್ಸ್ಪ್ರೆಸ್. ಸರಿಯಾದಂಥ ಉತ್ತರ ರೆಡ್ ರಿಬನ್ ಎಕ್ಸ್ಪ್ರೆಸ್. ಇಂದಿನ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಸಂಸ್ಕೃತಿ ಎಕ್ಸ್ಪ್ರೆಸ್ ಅನ್ನೋದು ರವೀಂದ್ರನಾಥ್ ಟ್ಯಾಗೋರ್ ಅವರ ಜೀವನ ಚರಿತ್ರೆಯ ಬಗ್ಗೆ ಸಾರವನ್ನ, ಅವರ ಜೀವನ ಚರಿತ್ರೆಯ ಪರಿಪೂರ್ಣ ಭಾಗವನ್ನ ವರ್ಣನೆ ಮಾಡತಕ್ಕಂಥ ಒಂದು ಎಕ್ಸ್ಪ್ರೆಸ್ ಆಗಿರ್ತದೆ. ಅಂಡ್ HIV ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ರೆಡ್ ರಿಬನ್ ಎಕ್ಸ್ಪ್ರೆಸ್ ಚಲಾವಣೆ ಮಾಡಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಮುಂದಿನ ಪ್ರಶ್ನೆ, ಉರಿಯುತ್ತಿರುವ ದೀಪದ ಕಡೆ ಕೀಟಗಳು ಆಕರ್ಷಣೆಗೆ ಒಳಗಾಗುತ್ತವೆ. ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಕೆಮೊಟ್ಯಾಕ್ಟಿಕ್, ಫೋಟೋಟ್ಯಾಕ್ಟಿರ್, ಡ್ಯೂರುವಲ್, ಯಾವುದೂ ಅಲ್ಲ. ಈ ಒಂದು ಪ್ರಕ್ರಿಯೆಯನ್ನ ಫೋಟೋಟ್ಯಾಕ್ಟಿರ್ ಅಂತ ಕರೀತಾರೆ. ಉರಿಯುವ ದೀಪದ ಕಡೆ ಕೀಟಗಳು ಆಕರ್ಷಣೆ ಆಗೋದನ್ನ ಫೋಟೋಟ್ಯಾಕ್ಟಿರ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ನೈಲ್ ಪಾಲಿಶ್ ಅನ್ನು ತೆಗೆದುಹಾಕಲು ಬಳಸುವ ದ್ರಾವಕ ಯಾವುದು? ನೀರು, ಕ್ಲೋರೋಫಾರ್ಮ್, ಅಸಿಟೋನ್, ಟೆಲೋನ್. ನೈಲ್ ಪಾಲಿಶ್ ಅನ್ನ ತೆಗೆದುಹಾಕಲು ಬಳಸತಕ್ಕಂಥ ದ್ರಾವಕ ಆಯ್ಕೆ 3 ಅಸಿಟೋನ್. ಮುಂದಿನ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕದ ಬಲ್ಬ್ ಅನ್ನು ತೆಳ್ಳಗಿನ ಗಾಜಿನಿಂದ ಮಾಡಿರಲು ಕಾರಣವೇನು? ವೈದ್ಯಕೀಯ ತಾಪಮಾಪಕದ ಬಲ್ಬ್ ಅನ್ನ ತೆಳ್ಳಗಿನ ಗಾಜಿಂದ ಯಾಕೆ ಮಾಡಿರ್ತಾರೆ ಅಂತ ಪ್ರಶ್ನೆ. ಪಾದರಸದ ವೀಕ್ಷಣೆಗೆ ಸುಲಭವಾಗುತ್ತದೆ, ಪಾದರಸವು ಗರಿಷ್ಠ ಸೂಚ್ಯಂಕದಲ್ಲಿ ತಗ್ಗುತ್ತದೆ, ಉಷ್ಣ ಮಾಪಕವು ಹೆಚ್ಚು ನಿಖರವಾಗಿರುತ್ತದೆ, ಅಥವಾ ಉಷ್ಣ ಮಾಪಕ ಕೂಡಲೇ ಉಷ್ಣತೆಯನ್ನು ತೋರಿಸುತ್ತದೆ. ಸರಿಯಾದಂತ ಉತ್ತರ ಆಯ್ಕೆ 4 ಉಷ್ಣ ಮಾಪಕ ಕೂಡಲೇ ಉಷ್ಣತೆಯನ್ನ ತೋರುತ್ತದೆ. ಆ ಒಂದು ಕಾರಣದಿಂದ ತೆಳ್ಳಗಿನ ಗಾಜಿನಿಂದ ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ವಿಟಮಿನ್ ಎ ಮತ್ತು ಬಿ, ವಿಟಮಿನ್ ಬಿ ಮತ್ತು ಸಿ, ವಿಟಮಿನ್ ಎ ಮತ್ತು ಸಿ, ವಿಟಮಿನ್ ಎ ಮತ್ತು ಡಿ. ಸರಿಯಾದಂತ ಉತ್ತರ ಆಯ್ಕೆ 2 ವಿಟಮಿನ್ ಬಿ ಮತ್ತು ಸಿ ಎರಡೂ ಕೂಡ ನೀರಲ್ಲಿ ಕರಗ್ತವೆ. ವಿಟಮಿನ್ ಎ ಮತ್ತು ವಿಟಮಿನ್ ಡಿ ನೀರಲ್ಲಿ ಕರಗೋದಿಲ್ಲ. ಮುಂದಿನ ಪ್ರಶ್ನೆ, 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ರೈಲೊಂದು 9 ಸೆಕೆಂಡ್ನಲ್ಲಿ ಕಂಬವೊಂದನ್ನು ದಾಟಿದರೆ ರೈಲಿನ ಉದ್ದ ಎಷ್ಟು? ಸೊ ರೈಲಿನ ಸಮಸ್ಯೆ ಬಂದಾಗ ನಾನು ಹೇಳಿದ್ದೀನಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಅಂದ್ರೆ ಎಷ್ಟು ದೂರ ಕ್ರಮಿಸಿದೆ ಅಂತ ತಿಳ್ಕೊಬೇಕು ಅಂದ್ರೆ ಎಷ್ಟು ವೇಗದಲ್ಲಿದೆ, ಅದನ್ನ ಎಷ್ಟು ಕಾಲಾವಕಾಶ ತಗೊಂಡಿದೆ. ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ. ಅಂಡ್ ಪ್ರಶ್ನೆಯಲ್ಲಿ ಅವರು ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ, ಉತ್ತರದಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ಗೆ ನೀವು ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. 60 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ, ವೇಗ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನೀವು ಕನ್ವರ್ಟ್ ಮಾಡ್ಕೊಳ್ಳೋದು 60ಕ್ಕೆ 5 ಇಂಟು 18 ಮಲ್ಟಿಪ್ಲೈ ಮಾಡಬೇಕು.
5 × 18ಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ. ಆಗ ನೀವು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 60 ಬದಲಿಗೆ 60 × 5/18ನ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವೇಗದ ಜಾಗಕ್ಕೆ ಕಾಲ ನಮಗೆ ಹೊರಟಿದ್ರೆ 9 ಸೆಕೆಂಡ್ ಅಂತ ಸಿಂಪ್ಲಿಫೈ ಮಾಡ್ಬೋದು. ಸ್ಪೀಡ್ ಇಸ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸ್ಪೀಡು 60, ಬಟ್ 60ನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ 5/18 ಮಾಡಿದ್ದೀನಿ. ಟೈಮು 9 ಸೆಕೆಂಡ್. ಸೊ 9 1 9 2 2 1 2 30. ಸೊ 30 × 5 150. 60 km/h ವೇಗದಲ್ಲಿ ಚಲಿಸ್ತಿರ್ತಕ್ಕಂಥ ರೈಲು 9 ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟಿದ್ರೆ ಆ ರೈಲಿನ ಉದ್ದ 150 ಮೀಟರ್ ಆಗಿರುತ್ತದೆ. ಸುರೇಶನು ಒಂದು ಭಾವಚಿತ್ರವನ್ನು ತನ್ನ ಸ್ನೇಹಿತನಿಗೆ ತೋರಿಸುತ್ತಾ ಹೇಳಿದನು, ಈಕೆ ನನ್ನ ತಾಯಿಯ ತಂದೆಯ ಅಣ್ಣನ ಹಿರಿಯ ಮಗಳ ಏಕೈಕ ಪುತ್ರಿ. ಹಾಗಾದರೆ ಸುರೇಶನಿಗೆ ಆಕೆ ಏನಾಗಬೇಕು? ಆಕೆಗಳು ಚಿಕ್ಕಮ್ಮ, ಸಹೋದರಿ, ದೊಡ್ಡಮ್ಮ, ಅಜ್ಜಿ. ನಾವೇ ಒಂದು ಅನಾಲಿಸಿಸ್ ಮಾಡೋದಾದ್ರೆ, ಸುರೇಶನು ಒಂದು ಭಾವಚಿತ್ರವನ್ನು, ಈಗ ನಾನೇ ಒಂದು ಭಾವಚಿತ್ರವನ್ನ ನನ್ನ ಸ್ನೇಹಿತನಿಗೆ ತೋರಿಸ್ತಿದ್ದೀನಿ ಅನ್ಕೊಳ್ಳೋಣ. ನಾನು ಹೇಳ್ತಿದ್ದೀನಿ, ಈಕೆ ನನ್ನ ತಾಯಿಯ ತಂದೆಯ, ನನ್ನ ತಾಯಿಯ ತಂದೆ ನಮ್ಮ ತಾತ, ತಂದೆಯ ಅಣ್ಣ ಕೂಡ ತಾತ, ಅವರ ಹಿರಿಯ ಮಗಳು ದೊಡ್ಡಮ್ಮ, ದೊಡ್ಡಮ್ಮನ ಏಕೈಕ ಪುತ್ರಿ, ಅವರ ಮಗಳು ಸಹೋದರಿ ಆಗ್ತಾಳೆ. ಅದರಿಂದ ಆಯ್ಕೆ 2 ಸರಿಯಾದಂತ ಉತ್ತರ, ಸಹೋದರಿ. ಹಿರಿಯ ಮಗಳಿಗೆ ನೆಲೆಸಿದ್ರೆ ದೊಡ್ಡಮ್ಮ ಆಗೋದು, ಬಟ್ ಹಿರಿಯ ಮಗಳ ಏಕೈಕ ಪುತ್ರಿ ಸಹೋದರಿ ಆಗ್ತಾಳೆ. ಮುಂದಿನ ಪ್ರಶ್ನೆ, ಪ್ರೋಟೋಜಾವಾದಿಂದ ಬರುವ ಕಾಯಿಲೆ ಯಾವುದು? ಆಯ್ಕೆಗಳು ಕಾಲರ, ಫಾಕ್ಸ್, ಮಲೇರಿಯಾ, ಕುಷ್ಠರೋಗ. ಸರಿಯಾದ ಉತ್ತರ ಆಯ್ಕೆ 3, ಮಲೇರಿಯಾ. ಮುಂದಿನ ಪ್ರಶ್ನೆ, ಮರಳುಗಾಡಿನ ಮರೀಚಿಕೆಗೆ ಕಾರಣವೇನು? ಆಯ್ಕೆಗಳು ಬೆಳಕಿನ ಚದುರುವಿಕೆ, ವಕ್ರೀಭವನ, ವರ್ಣ ವಿಭಜನೆ, ಪೂರ್ಣಾಂತರಿಕ ಪ್ರತಿಫಲನ. ಸರಿಯಾದಂತ ಉತ್ತರ ಆಯ್ಕೆ 4, ಪೂರ್ಣಾಂತರಿಕ ಪ್ರತಿಫಲನ. ಒಂದು ವೇಳೆ ಮೈನಸ್ ಎಂದರೆ ಇಂಟು, ಇಂಟು ಎಂದರೆ ಪ್ಲಸ್, ಪ್ಲಸ್ ಎಂದರೆ ಡಿವೈಡ್, ಡಿವೈಡ್ ಎಂದರೆ ಮೈನಸ್ ಆದರೆ 14 - 4 × 9 / 16 + 2ರ ಬೆಲೆ ಏನು? ಇಲ್ಲಿ ಚಿಹ್ನೆಗಳನ್ನ ಬದಲಾಯಿಸ್ತಿದೀವಿ. ಮೊದಲನೇದಾಗಿ ಮೈನಸ್ ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೀವಿ, ಮಲ್ಟಿಪ್ಲಿಕೇಶನ್ ನ ಪ್ಲಸ್ ಮಾಡ್ತಿದ್ದೀವಿ, ಪ್ಲಸ್ ಅನ್ನ ಡಿವೈಡ್ ಮಾಡ್ತಿದ್ದೀವಿ, ಡಿವೈಡ್ ಅನ್ನ ಮೈನಸ್ ಮಾಡ್ತಿದ್ದೀವಿ. ಸೊ ಚೇಂಜ್ ಮಾಡಿ ಬರ್ಕೋತೀವಿ. ಮೊದಲು ಅವ್ರು ಕೊಟ್ಟಿರೋದು 14 - 4 × 9 / 16 + 2. ನಾವೀಗ ಚೇಂಜ್ ಮಾಡಿ ಬರೆದ್ರೆ 14 ಆಗಿರ್ತದೆ. ಮೈನಸ್ ಬದಲಿಗೆ ಇಂಟು, ಇಂಟು ಬದಲಿಗೆ ಪ್ಲಸ್, ಡಿವೈಡ್ ಬದಲಿಗೆ ಮೈನಸ್, ಪ್ಲಸ್ ಬದಲಿಗೆ ಡಿವೈಡ್. ನಮಗೆ ಗೊತ್ತಿರೋ ರೂಲ್ ಪ್ರಕಾರ, ಬಾಡ್ ಮಾಸ್ ರೂಲ್ ಪ್ರಕಾರ ಇದನ್ನ ಸಾಲ್ವ್ ಮಾಡಬೇಕು. ಬ್ರಾಕೆಟ್ ಏನಿಲ್ಲ, ಡಿವಿಷನ್ ಫಸ್ಟ್. ಸೊ ಇದನ್ನ ಡಿವೈಡ್ ಮಾಡಿ. 14 × 4 + 9 ಮೈನಸ್ 16ನ್ನ 2ರಿಂದ ಡಿವೈಡ್ ಮಾಡಿದ್ರೆ 8 ಸಿಗುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 14 × 4 = 56 ಪ್ಲಸ್ 9 ಮೈನಸ್ 8. ನೆಕ್ಸ್ಟ್ ಅಡಿಷನ್ ಮಾಡಿ. ಅಡಿಷನ್ ಮಾಡಬೇಕಾದ್ರೆ 56ಕ್ಕೆ 9ನ್ನ ಕೂಡಿ 65 ಆಗುತ್ತೆ. 8 ಆಗಿರ್ತದೆ. ಕೊನೆಯದಾಗಿ ಸಬ್ಸ್ಟ್ರಾಕ್ಷನ್. 65ರಲ್ಲಿ 8ನ್ನ ಕಳೆದ್ರೆ ನಿಮಗೆ 57 ಸಿಗುತ್ತೆ. ಆಯ್ಕೆ 2 ಸರಿಯಾದಂತ ಉತ್ತರ. ಈ ಕೆಳಗಿನವುಗಳಲ್ಲಿ ಆಹಾರವಾಹಕ ಅಂಗಾಂಶ ಯಾವುದು? ಸೈಲಮ್, ಫೋಯಮ್, ಫ್ಲೋಯಮ್, ಪ್ಯಾರಮ್ಕೈಮಾ, ಕೋಲಮ್ಕೈಮಾ. ಸರಿಯಾದಂತ ಉತ್ತರ ಇದಕ್ಕೆ ಆಯ್ಕೆ 2 ಫ್ಲೋಯಮ್. ಫ್ಲೋಯಮ್ ಅನ್ನೋದು ಆಹಾರವಾಹಕ ಅಂಗಾಂಶ ಆಗಿರ್ತದೆ ಇದರಲ್ಲಿ. ಸೊ ಮುಂದಿನ ಪ್ರಶ್ನೆ, ಒಂದು ಅಶ್ವಶಕ್ತಿ, ಹಾರ್ಸ್ ಪವರ್ ಅಂತ ಕರಿತೀವಿ, ಒಂದು ಅಶ್ವಶಕ್ತಿ ಎಂದರೆ ಎಷ್ಟು ವ್ಯಾಟ್ಗೆ ಸಮ? 746, 756, 776, 786. ಸೊ ಸರಿಯಾದಂತ ಉತ್ತರ ಆಯ್ಕೆ 1, 776. ಒಂದು ಅಶ್ವಶಕ್ತಿ ಅಂದ್ರೆ 700
ಸಾರಿ 746 ವ್ಯಾಟ್. ಒಂದು ಅಶ್ವಶಕ್ತಿ ಅಂದ್ರೆ 746 ವ್ಯಾಟ್ಗಳು. ರಾಜೇಶನು ಜನವರಿ 1, 1978ರಲ್ಲಿ ಜನಿಸಿದನು. ಅದೇ ವರ್ಷ ಗಣರಾಜ್ಯೋತ್ಸವ ದಿನವನ್ನು ಗುರುವಾರ ಆಚರಿಸಿದರೆ ರಾಜೇಶನು ಹುಟ್ಟಿದ ದಿನ ಯಾವುದು? ಇಲ್ಲಿ ರಾಜೇಶ್ ಯಾವ ದಿನ ಹುಟ್ಟಿದಾನ, ಅವ್ನ ಡೇಟ್ ಆಫ್ ಬರ್ತ್ ಯಾವತ್ತು ಅಂತ ಕಂಡುಹಿಡಿಬೇಕು. ರಾಜೇಶ್ ಜನವರಿ 1, 1978ರಂದು ಜನಿಸಿದನು. ಅವ್ರು ಕೊಟ್ಟಿದ್ದಾರೆ ಜನವರಿ 1, 1978ರಲ್ಲಿ ಹುಟ್ಟಿದ್ದಾನೆ. ಅದೇ ವರ್ಷ ಗಣರಾಜ್ಯೋತ್ಸವವನ್ನ ಗುರುವಾರ ಆಚರಣೆ ಮಾಡಲಾಯಿತು. ಇಷ್ಟು ಕ್ಲೂ ಇಟ್ಕೊಂಡು ನಾವು ಸಾಲ್ವ್ ಮಾಡಬೇಕು. ಸೊ ನಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಗಣರಾಜ್ಯೋತ್ಸವವನ್ನ ಜನವರಿ 26ನೇ ತಾರೀಕು ಆಚರಣೆ ಮಾಡ್ತಾರೆ. ಜನವರಿ 26ನೇ ತಾರೀಕು ಗುರುವಾರ ಆಗಿದ್ರೆ ಅದರಿಂದ 7ನ್ನ ಕಳೀರಿ. 26ರಲ್ಲಿ 7ನ್ನ ಕಳೆದ್ರೆ 19, 19ರಲ್ಲಿ 7ನ್ನ ಕಳೆದ್ರೆ 12, 12ರಲ್ಲಿ 7ನ್ನ ಕಳೆದ್ರೆ 5. ಸೊ 5, 12, 19, 26 ಕೂಡ ಗುರುವಾರ ಆಗಿರ್ತದೆ. 26ನೇ ತಾರೀಕು ಗುರುವಾರ ಆಗಿದೆ ಅಂದಮೇಲೆ 19 ಕೂಡ ಗುರುವಾರ ಆಗುತ್ತೆ, 12 ಕೂಡ ಗುರುವಾರ ಆಗುತ್ತೆ, 5ನೇ ತಾರೀಕು ಕೂಡ ಗುರುವಾರ ಆಗುತ್ತೆ. 5ನೇ ತಾರೀಕು ಗುರುವಾರ ಆದಮೇಲೆ 4 ಬುಧವಾರ ಆಗುತ್ತೆ, 3 ಮಂಗಳವಾರ, 2 ಸೋಮವಾರ, 1 ಭಾನುವಾರ. ಸೊ ಜನವರಿ 1ನೇ ತಾರೀಕು ಯಾವ ವಾರ ಆಗಿರ್ತದೆ? ಭಾನುವಾರ ಆಗಿರ್ತದೆ. ಆಯ್ಕೆ 4 ಭಾನುವಾರ ಸರಿಯಾದಂತ ಉತ್ತರ. ಈಜುಗಾರ ತನ್ನ ಕೈಯಿಂದ ನೀರನ್ನು ಹಿಂದಕ್ಕೆ ತಳ್ಳಿದರೆ ಆತ ಮುಂದಕ್ಕೆ ಚಲಿಸುತ್ತಾನೆ. ಇದು ಯಾವ ನಿಯಮವನ್ನು ಪ್ರತಿನಿಧಿಸುತ್ತದೆ? ನ್ಯೂಟನ್ನ ಮೊದಲನೇ ನಿಯಮ, ನ್ಯೂಟನ್ನ ಎರಡನೇ ನಿಯಮ, ನ್ಯೂಟನ್ನ ಮೂರನೇ ನಿಯಮ, ಆರ್ಕಿಮಿಡೀಸ್ನ ನಿಯಮ. ಸರಿಯಾದಂತ ಉತ್ತರ ಆಯ್ಕೆ 3, ನ್ಯೂಟನ್ ಥರ್ಡ್ ಲಾ. ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ಒಂದು ರೂಲನ್ನ ಈ ಒಂದು ಮೇಲೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಫಾಲೋ ಮಾಡುತ್ತೆ. ಎಲಿಸಾ ಪರೀಕ್ಷೆಯನ್ನು ಕೆಳಗಿನ ಯಾವ ರೋಗದ ಪತ್ತೆಗಾಗಿ ಬಳಸಲಾಗುತ್ತದೆ? ಕ್ಯಾನ್ಸರ್, HIV, ಕ್ಷಯ, ಮೆದುಳು ಜ್ವರ. ಸರಿಯಾದಂತ ಉತ್ತರ ಆಯ್ಕೆ 2, HIV ಪರೀಕ್ಷೆಯನ್ನು ಪತ್ತೆ ಹಚ್ಚೋಕಿರೋ ವಿಧಾನಗಳಲ್ಲಿ ಎಲಿಸಾ ಕೂಡ ಪ್ರಮುಖವಾದ ಒಂದು ವಿಧಾನ ಆಗಿರುತ್ತದೆ. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದಂತವರು ಯಾರು? ಕಂಠೀರವ ನರಸರಾಜ ಒಡೆಯರು, ರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್. ಸರಿಯಾದಂತ ಉತ್ತರ ಆಯ್ಕೆ 3, ಚಿಕ್ಕ ದೇವರಾಜ ಒಡೆಯರ್. ಚಿಕ್ಕ ದೇವರಾಜ ಒಡೆಯರ್ ಅವ್ರನ್ನ ನವಕೋಟಿ ನಾರಾಯಣ ಅಂತ ಕೂಡ ಕರೆಯಲಾಗುತ್ತೆ. ಮುಂದಿನ ಪ್ರಶ್ನೆ, ಧಾಮ್ ಎಂಬ ನೂತನ ಬೆಳ್ಳಿಯ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಶೇರ್ಷಾ, ಅಕ್ಬರ್, ಬಲ್ಬನ್, ಖಿಲ್ಜಿ. ಸರಿಯಾದ ಉತ್ತರ ಆಯ್ಕೆ 1, ಶೇರ್ಷಾ ಧಾಮ್ ಅನ್ನೋ ಬೆಳ್ಳಿ ನಾಣ್ಯವನ್ನ ಜಾರಿಗೆ ತಂದಂತವರು. ಭೂಮಿಯ ವಿಮೋಚನಾ ವೇಗ ಎಷ್ಟು? 11.3 km/h, 10.3 km/h, 11.2 km/h, 12.4 km/h ಮತ್ತು 14.7 km/h. ಸರಿಯಾದ ಉತ್ತರ ಆಯ್ಕೆ 2, 11.2 km/h. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಗುರುತಿಸಿ. 8, 8, 10, 9, 23, 13, 11, 28. ಸೊ ಇಲ್ಲಿ ಮೊದಲನೇ ಬಾಕ್ಸ್ ಅನ್ನ ಬಿಟ್ಟಿದ್ದಾರೆ. ಇವೆರಡು ಬಾಕ್ಸ್ ಅಲ್ಲಿ ಏನ್ ಸಾಮ್ಯತೆ ಇದೆ ಅಂತ ನಾವು ಕಂಡುಹಿಡಿದ್ರೆ ಮೂರನೇ ಬಾಕ್ಸ್ ಅನ್ನ ಕಂಡುಹಿಡಿಬಹುದು. ಸರ್ ನೀವು ಇಲ್ಲಿ ಗಮನಿಸಬಹುದು, ಅಡಿಷನ್ ಮಾಡಿದ್ರೆ 10 + 9 19 ಆಗ್ಬೇಕು, ಬಟ್ 23 ಇದೆ. 13 + 11 24 ಆಗ್ಬೇಕು, ಬಟ್ 28 ಇದೆ. ಎರಡರಲ್ಲೂ ಕಾಮನ್ ಇರೋದೇನು? 4 ಡಿಜಿಟ್ ಜಾಸ್ತಿ ಇದೆ. ಸೊ 10 + 9 19, 19ಕ್ಕೆ 4 ಕೊಡಿದ್ರೆ 23 ಆಗುತ್ತೆ. ಅದೇ ರೀತಿ 13 + 11 24, 24ಕ್ಕೆ 4 ಕೊಟ್ರೆ 28 ಆಗುತ್ತೆ. ಅದೇ ರೀತಿ 8ಕ್ಕೆ 8 ಕೊಟ್ರೆ 16, 16ಕ್ಕೆ 4 ಕೊಡಿದ್ರೆ 20 ಆಗುತ್ತೆ. ಸೊ ಇಲ್ಲಿ ಬರ್ಬೇಕಾಗಿರೋದು 20, ಆಯ್ಕೆ 1. ಆಸ್ಟ್ರಿಯೋಫೋರೋಸಿಸ್ ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದೆ? ಆಸ್ಟ್ರಿಯೋಫೋರೋಸಿಸ್ ಅನ್ನೋದು ಯಾವ ಅಂಗಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ? ಯಾವ ಅಂಗಕ್ಕೆ ಅದು ತಗುಲುತ್ತೆ? ಚರ್ಮ, ಕಣ್ಣು, ಮೂಳೆ, ಶ್ವಾಸಕೋಶ. ಸರಿಯಾದ ಉತ್ತರ ಆಯ್ಕೆ 3, ಮೂಳೆ. ಆಸ್ಟ್ರಿಯೋಫೋರೋಸಿಸ್ ಅನ್ನೋದು ಮೂಳೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಆಗಿದೆ. ಇಂದ್ರಾವತಿ ನದಿ ಯಾವ ನದಿಯ ಉಪನದಿ ಆಗಿದೆ? ಕಾವೇರಿ, ಗೋದಾವರಿ, ಕಾಳಿ ಮತ್ತೆ ಕೃಷ್ಣ. ಸರಿಯಾದಂತ ಉತ್ತರ ಆಯ್ಕೆ 2, ಗೋದಾವರಿ ನದಿಯ ಉಪನದಿ ಇಂದ್ರಾವತಿ. ಇಂದ್ರಾವತಿ ನದಿ ಗೋದಾವರಿ ನದಿಯ ಉಪನದಿಯಾಗಿದೆ.
ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಹಂಪೆಯನ್ನು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ? 1981, 84, 86, 1990. ಸರಿಯಾದ ಉತ್ತರ ಆಯ್ಕೆ 3, 1986ರಲ್ಲಿ ಹಂಪಿಯನ್ನ ಯುನೆಸ್ಕೋದವರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಿಕೊಂಡಿದ್ದಾರೆ. ವಿಮಾನಗಳ ವೇಗವನ್ನು ಅಳೆಯಲು ಬಳಸುವ ಮಾಪನ ಯಾವುದು? ಥರ್ಮೋಮೀಟರ್, ಸಿಸ್ಮೋಗ್ರಾಫ್, ಪಾಥೋಮೀಟರ್, ಟಾಕೋಮೀಟರ್. ಥರ್ಮೋಮೀಟರ್ ಉಷ್ಣತೆಗೆ ಸಂಬಂಧಪಟ್ಟಿದ್ದು, ಸಿಸ್ಮೋಗ್ರಾಫ್ ಭೂಕಂಪ, ಪಾಥೋಮೀಟರ್ ಸಮುದ್ರದ ಆಳ ಮತ್ತು ಟಾಕೋಮೀಟರ್ ವಿಮಾನಗಳ ವೇಗ. ಆಯ್ಕೆ 3 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, ತಪ್ಪಾಗಿರುವ ಸಂಖ್ಯೆಯನ್ನು ಗುರುತಿಸಿ. 1, 8, 16, 64, 125, 216, 343. ಆಯ್ಕೆಗಳು 8, 16, 216, 64. ಸರಿಯಾದಂತ ಉತ್ತರ ನೀವಿಲ್ಲಿ ಗಮನಿಸಿ. 1, 8, 16, 64, 125. ಇನ್ ಜನರಲ್ ನಾವು ನೋಡಿದ್ರೆ ಇದು 1 ಸ್ಕ್ವೇರ್, 2 ಸ್ಕ್ವೇರ್ ಸಾಧ್ಯ ಇಲ್ಲ. 1 ಕ್ಯೂಬ್, 2 ಕ್ಯೂಬ್ ಅಂದ್ರೆ 8, 3 ಕ್ಯೂಬ್ ಅಂದ್ರೆ 27, 4 ಕ್ಯೂಬ್ ಅಂದ್ರೆ 64, 5 ಕ್ಯೂಬ್ ಅಂದ್ರೆ 125, 6 ಕ್ಯೂಬ್ 216, 7 ಕ್ಯೂಬ್. ಸೊ 3 ಕ್ಯೂಬ್ ಜಾಗದಲ್ಲಿ 27 ಬರಬೇಕು, 16 ಇದೆ. ಅದರಿಂದ ಆಯ್ಕೆ 2 ತಪ್ಪಾಗುತ್ತೆ. ಒಂದು ಸಿಂಪ್ಲಿಫಿಕೇಶನ್ ಒಂದು ಲೆಕ್ಕ ಇದೆ, ಇದನ್ನ ಯಾವ ರೀತಿ ಮಾಡೋದು ನೋಡೋಣ. 6 × 8 × 5 × 3 ಡಿವೈಡೆಡ್ ಬೈ 10 × 3 × 3 × 4. ಸಾಮಾನ್ಯವಾಗಿ ಕ್ಯಾಲ್ಕುಲೇಟರ್ ಅಲೋ ಇಲ್ಲದೆ ಇರೋದ್ರಿಂದ ಈ ತರ ಸಮಸ್ಯೆಗಳನ್ನ ಬಂದಾಗ ಬಿಟ್ಬಿಡ್ತೀವಿ. ಬಟ್ ತುಂಬಾ ಸಿಂಪಲ್ ಆಗಿ ಇದನ್ನ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಈಗ 6 × 8 ಇದೆ, ಇದನ್ನ 6 × 4 6 × 4 ಅಂತ ಬರ್ಕೊಳ್ಳಿ. ಅಂಡ್ ಮೇಲ್ಗಡೆ ಇದೆಯಲ್ಲ ಇದನ್ನ 5 ಈ ರೀತಿ ಬರ್ಕೊಳ್ಳಿ, 5 × 5 × 5. ಕೆಳಗಡೆ ಇರೋದನ್ನ 10 × 10 × 10. ಇದನ್ನ 3 × 3 × 3 ಮತ್ತೊಂದು 3 ಅಂದ್ರೆ ಬಿಡಿಸ್ ಬರ್ದಿದೀವಿ ಅಷ್ಟೇ. ಘಾತಾಂಕಗಳನ್ನ ಬಿಡಿಸ್ ಬರ್ದಿದೀವಿ. 5 × 25, 25, 125, 125ನ 5 × 3 ಅಂತ ಬರ್ದಿರೋದು ಅಷ್ಟೇ. 6 × 8ನ್ನ 6 × 4 6 × 4 ಅಂತ ಬರ್ದಿದೀವಿ. ನಮಗೆ ಗೊತ್ತಿರಲಿ ಇಂಡಿಸಸ್ ಅಲ್ಲಿ e to the power of n ಅಂದ್ರೆ e to the power of m plus n ಆಗುತ್ತೆ. ಈ ಒಂದು ರೂಲ್ ಪ್ರಕಾರ ಇದನ್ನು ಬರ್ಕೊಂಡಿದ್ದೀನಿ. ಸೊ 1 ರ 6 ರ 4 ಹಾಗೆ ಇರಲಿ. ಇನ್ನೊಂದನ್ನ ಏನ್ ಮಾಡಿ ಅಂದ್ರೆ 6 6 6. ಇದು ಪಾಯಿಂಟ್ ಅಲ್ಲ, ಮಲ್ಟಿಪ್ಲಿಕೇಶನ್. ಇದು 6 × 6 × 6 × 6. ಕನ್ಫ್ಯೂಸ್ ಆಗ್ಬೇಡಿ ಇದನ್ನ. 5 × 5 × 5 ಡಿವೈಡೆಡ್ ಬೈ 10 × 10 × 10, 3 × 3 × 3. ನಿಮ್ಗೆ ಗೊತ್ತಾಗಿರುತ್ತೆ ನಾನು ಏನಕ್ಕೆ ಹಿಂಗೆ ಮಾಡಿದೆ ಅಂತ. 5 1 5 2, 5 1 5 2, 5 1 5 2, 3 1 3 2, 3 1 3 2, ಮತ್ತೆ 3 1 3 2, 3 to the power 4 ಇನ್ನೂ ಒಂದು 3 ಇದೆ, 3 1 3 2. ಸೊ ಮೇಲ್ಗಡೆ ಇಲ್ಲಿ ಏನು ಉಳ್ಕೊಂಡಿಲ್ಲ. ಇಲ್ಲಿ 2 ರ ಘಾತ 4 16 ಇದೆ ಇಲ್ಲಿ ಒಟ್ಟು. ಸೊ ಫೈನಲಿ ನಾವೇನ್ ಬರಿಬೋದು ಅಂದ್ರೆ 6 ರ ಘಾತ 4 16 ಡಿವೈಡ್ ಬೈ 8. 8 1 8 2. ಸೊ 6 ರ ಘಾತ 4ಕ್ಕೆ 2ನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ. 6 ರ ಘಾತ 4 ಅಂದ್ರೆ 6 ಸ್ಕ್ವೇರ್ × 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ 36 × 36. 36 × 36ನ್ನ ಸಿಂಪ್ಲಿಫೈ ನೋಡಿ ನೀವು 1296 ಬರ್ತದೆ. ನಾನು ಇದ್ರ ಕುರಿತಾಗಿ ವಿಡಿಯೋಗಳನ್ನ ಕೂಡ ಮಾಡಿದ್ದೀನಿ, ಸ್ಕ್ವೇರ್ಗಳನ್ನ ಹೇಗೆ ಕಂಡುಹಿಡಿಯಬೇಕು ಅಂತ. ನೀವು ಅದನ್ನು ಕೂಡ ನಮ್ಮ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನೋಡ್ಬೋದು. ನಾನು ಇದನ್ನು ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಿಲ್ಲ ಯಾವ ರೀತಿ ಮಾಡೋದು ಅಂತ. ಸೊ ಆ ಒಂದು ವಿಡಿಯೋನ ನೀವು ರೆಫರ್ ಮಾಡಿ. 1296 ಆಯಿತು ಇಂಟು 2 ಮಾಡಿದ್ರೆ ನಿಮಗೆ 2592 ಸಿಗುತ್ತೆ. ಇಷ್ಟು ಉತ್ತರ. ಸರಿ ಅಂತ ಉತ್ತರ ಆಯ್ಕೆ 2 2592. ಈ ರೀತಿಯಾಗಿ ಸಿಂಪ್ಲಿ ಇದನ್ನ ಮಾಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಸಿಂಪ್ಲಿಫಿಕೇಶನ್ ಸಂಬಂಧಪಟ್ಟ ಒಂದು ಪ್ರಶ್ನೆ. 3/4 ಭಿನ್ನಾಶಿಗಳು ಸಂಬಂಧಪಟ್ಟಿದ್ದು 3/4 ಪ್ಲಸ್ 5/2 ಡಿವೈಡೆಡ್ ಬೈ 10/4. ಇದರ ಬೆಲೆ ಏನು? ಸೊ ಬಾಡ್ಮಾಸ್ ರೂಲ್ ಅಗೇನ್
ಬ್ರಾಕೆಟ್ ತೆಗಿಬೇಕು. ಮೊದಲು ಡಿವಿಷನ್, ಲಾಸ್ಟ್ಗೆ ಎಡಿಷನ್. ಇಲ್ಲಿ ಡಿವಿಷನ್ ಎಡಿಷನ್ ಎರಡೇ ಇರೋದ್ರಿಂದ ಮೊದಲು ಡಿವಿಷನ್. ಸೊ 3/4 ಹಾಗೆ ಇರ್ತದೆ, ಪ್ಲಸ್ 5/2 ಹಂಗೆ ಇರಲಿ. ಈ ಡಿವಿಷನ್ ಅಂದರೆ ಸಾಮಾನ್ಯವಾಗಿ ಇಲ್ಲಿ ಕೆಳಗಡೆ ಬರ್ತದೆ. ನಾನು ಇದನ್ನು ಇಂಟು ಮಾಡಬೇಕು ಅಂದರೆ ರೆಸಿಪ್ರೋಕಲ್ ತಗೋಬೇಕು. ಈ ರೀತಿಯಾಗಿ ಡಿವಿಷನ್ನ ಇಂಟು ಮಾಡಬೇಕು ಅಂದರೆ ರೆಸಿಪ್ರೋಕಲ್ ತಗೋಬೇಕು. ರೆಸಿಪ್ರೋಕಲ್ ತಗೊಂಡ್ರೆ 4/10 ಆಗುತ್ತೆ. 2 1 2 ಇಡಲಿ, 5 1 5 ಇಡಲಿ, 2 1 2 1 ಉಳ್ಕೊಂಡಿದ್ದು 3/4 ಪ್ಲಸ್ 1, 4 1 4, 4 ಪ್ಲಸ್ 3 7, 7/4. ಸರಿಯಾದಂಥ ಉತ್ತರ ಆಯ್ಕೆ 2, 7/4. ಒಂದು ಸಂಕ್ಷಿಪ್ತ ಮಾಡುವಂತಕ್ಕಂಥ ಒಂದು ಪ್ರಾಬ್ಲಮ್ ಇದೆ. ನಿಮಗೆಲ್ಲ a-b² ಏನು ಅಂತ ಗೊತ್ತಿದ್ರೆ ಇದನ್ನು ಸುಲಭ ಕಂಡುಹಿಡಿಯಬಹುದು. 2x - 3y² ಇದರ ವಿಸ್ತೃತ ರೂಪವೇನು? ಇಲ್ಲೇ ನಾವು ಬಿಡಿಸೋದಾದ್ರೆ a - b² ವಿಸ್ತೃತ ರೂಪ a² ಪ್ಲಸ್ b² ಮೈನಸ್ 2ab. a ಬದಲಿಗೆ 2x ಇದೆ, b ಬದಲಿಗೆ 3y ಇದೆ. a ಜಾಗದಲ್ಲಿ 2x ಇದೆ, 4x² ಪ್ಲಸ್ 9y² ಮೈನಸ್ 2 ಇಂಟು 2x ಇಂಟು 3y. ಇದು ಸೇಮ್ ಇರ್ತದೆ, ಏನು ಚೇಂಜ್ ಆಗಲ್ಲ. ಇದು 2 2 4, 4 3 12, 12xy. ಸೊ 4x² ಪ್ಲಸ್ 9y² ಮೈನಸ್ 12xy ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. 47ನೇ ಪ್ರಶ್ನೆ. 12 ಪೆನ್ನುಗಳನ್ನ ಕೊಂಡ ಬೆಲೆಯು 8 ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ 12 ಪೆನ್ನುಗಳ ಕೊಂಡ ಬೆಲೆಯು 8 ಪೆನ್ನುಗಳ ಮಾರಿದ ಬೆಲೆಗೆ ಸಮವಾಗಿದ್ದರೆ ಆಗುವ ಶೇಕಡ ಲಾಭವೇನು? ಪ್ರಶ್ನೆ 25%, 50%, 40%, 75%. ಸೊ ಒಂದು ಪೆನ್ನಿನ ಬೆಲೆ 1 ರೂಪಾಯಿ ಅಂತ ಅನ್ಕೊಳ್ಳೋಣ. ನಮ್ಮ ಅಸಂಪ್ಷನ್ನು ಒಂದು ಪೆನ್ನಿನ ಬೆಲೆ 1 ರೂಪಾಯಿ ಆದರೆ 8 ಪೆನ್ಗಳನ್ನ ಕೊಂಡ್ಕೋಬೇಕಾದ್ರೆ 8 ರೂಪಾಯಿ ಆಗುತ್ತೆ. ಮತ್ತೆ 12 ಪೆನ್ಗಳನ್ನ ಮಾರಬೇಕಾದ್ರೆ 12 ರೂಪಾಯಿ ಆಗುತ್ತೆ. ಸೊ ಇಲ್ಲಿ ಲಾಭ ಏನಾಯ್ತು? ಎಂಟು ಪೆನ್ಗಳನ್ನ ಕೊಂಡುಕೊಳ್ಳೋದಕ್ಕೆ 8 ರೂಪಾಯಿ ಆಯಿತು, 12 ಪೆನ್ಗಳನ್ನ ಮಾರೋದಕ್ಕೆ 12 ರೂಪಾಯಿ ಆಯಿತು. ಲಾಭ ಹೇಳಿದಾಗ 12ರಿಂದ 8 ಕಳೀರಿ, 4 ರೂಪಾಯಿ ಆಯಿತು. ಲಾಭ 4 ರೂಪಾಯಿ. ಅವ್ರು ಕೇಳಿರೋದು ಶೇಕಡ ಲಾಭ. ಶೇಕಡ ಲಾಭ ಎಷ್ಟು ಅಂತ ಕಂಡುಹಿಡಿಬೇಕಾದ್ರೆ ಒಟ್ಟು ಲಾಭ ಕೊಂಡ ಬೆಲೆ ಇಂಟು 100. ಲಾಭ 4 ರೂಪಾಯಿ, ಕೊಂಡ ಬೆಲೆ 8 ರೂಪಾಯಿ, ಒಟ್ಟು 100. 2 1 2 2. ಸೊ 4 1 4 2, 2 1 2 5. 50% ಲಾಭ ಸಿಗುತ್ತೆ. ಶೇಕಡ ಲಾಭದ ಕುರಿತು ಕೂಡ ನೀವು ವಿಡಿಯೋವನ್ನು ನೋಡ್ಬೋದು. RRB ಸೀರೀಸ್ನ ಭಾಗ ಸಮಥಿಂಗ್ ನನಗೆ ರಿಮೆಂಬರ್ ಇಲ್ಲ, ಭಾಗ 7 8ರಿಂದ ಮುಂದೆ ನೋಡಿ, ಖಂಡಿತ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ಈ ಶೇಕಡ ಲಾಭದ ಬಗ್ಗೆ ಡೀಟೇಲ್ ಆಗಿದೆ ಅದರಲ್ಲಿ. 2,000 ರೂಪಾಯಿಗಳಿಗೆ ವಾರ್ಷಿಕ ಶೇಕಡ 10ರಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಸೂತ್ರ ನಿಮ್ಗೆ ಗೊತ್ತಿದ್ರೆ PTR/100 is equal to SI, ಸಿಂಪಲ್ ಇಂಟ್ರೆಸ್ಟ್. P ಅಂದರೆ ಅಸಲು, T ಅಂದರೆ ಟೈಮ್, R ಅಂದರೆ ಬಡ್ಡಿ ದರ. ಸಬ್ಸ್ಟಿಟ್ಯೂಟ್ ಮಾಡಿ ಉತ್ತರ ಸಿಗುತ್ತೆ. 2,000 2 ವರ್ಷ 10% ಡಿವೈಡೆಡ್ ಬೈ 100. 1 0 1 0 ಕ್ಯಾನ್ಸಲ್ ಆಯಿತು. 2 1 2 5 ಆ್ಯಂಡ್ 5 1 5 4 400. ಆಯ್ಕೆ 2 400 ರೂಪಾಯಿ ಸರಿಯಾದಂಥ ಉತ್ತರ ಆಗುತ್ತೆ. ಆ್ಯಂಡ್ ಇದು ಕೂಡ ಸರಳ ಬಡ್ಡಿ ಚಕ್ರ ಬಡ್ಡಿ ಕುರಿತು ಕೂಡ RRB ಸೀರೀಸಲ್ಲಿ ಭಾಗಗಳಲ್ಲಿ, ಪರೀಕ್ಷಾ ತಯಾರಿ ಭಾಗಗಳಲ್ಲಿ ನೀವು ನೋಡ್ಬೋದು. 49ನೇ ಪ್ರಶ್ನೆ. ಕ್ರಮಯೋಜನೆ ಬಗ್ಗೆ ಪ್ಲೇಯರ್ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ಪದಗಳನ್ನು ರಚಿಸಬಹುದು? ಕ್ರಮಯೋಜನೆ ಬಗ್ಗೆ ನಾವು ಹೇಳಬೇಕು ಅಂದರೆ NPR, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್, ಈ ಒಂದು ಫಾರ್ಮುಲಾವನ್ನು ಬಳಸ್ತೀವಿ ನಾವು. n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಆ್ಯಂಡ್ ಅವ್ರು ಕೇಳಿರ್ತಕ್ಕಂಥದ್ದು ಪ್ಲೇಯರ್ ಅನ್ನೋ
ಪದದ ಎಲ್ಲ ಅಕ್ಷರಗಳನ್ನು ಬಳಸಿ ಎಷ್ಟು ಪದಗಳನ್ನು ರಚಿಸಬಹುದು? ಪ್ಲೇಯರ್ ಅನ್ನೋ ಪದದಲ್ಲಿ ಒಟ್ಟು 1 2 3 4 5 6 ಪದಗಳಿದೆ. 6 ಅಕ್ಷರಗಳನ್ನ ಬಳಸಬೇಕು ಅಂದರೆ ಒಟ್ಟು ಪದಗಳು 6, ಬಳಸಬೇಕಾಗಿರೋ ಅಕ್ಷರಗಳು 6. ಸೊ ಈ ರೀತಿ ಮಾಡಿದ್ರೆ 6 ಫ್ಯಾಕ್ಟೋರಿಯಲ್ ಆಗುತ್ತೆ. 2 4 6 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ ಕ್ರಮಯೋಜನೆ ಪ್ರಕಾರ NP(n) ಅಂದರೆ n ಫ್ಯಾಕ್ಟೋರಿಯಲ್ ಆಗುತ್ತೆ. ಇದು ಎಷ್ಟು ಪದಗಳನ್ನ ಬಳಸಬೇಕು, ಎಷ್ಟು ಪದಗಳಿದೆ, ಎರಡೂ ಸೇಮ್ ಇದ್ದಾಗ n ಫ್ಯಾಕ್ಟೋರಿಯಲ್ ಆಗುತ್ತೆ. ಅದರ ಪ್ರಕಾರ 6 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಅಂದರೆ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. 6 ಇಲ್ಲಿ 30, 34 120, 123 12 36, 360, 360 ಇಂಟು 2 720. ಸರಿಯಾದ ಉತ್ತರ ಆಯ್ಕೆ 2 720. ಪ್ಲೇಯರ್ ಅನ್ನೋ ಪದದ ಎಲ್ಲ ಅಕ್ಷರಗಳನ್ನ ಬಳಸಿ 720 ಪದಗಳನ್ನ ರಚನೆ ಮಾಡ್ಬೋದು. 350ರ ಶೇಕಡ 20ರ ಶೇಕಡ 40 ಎಷ್ಟಾಗುತ್ತದೆ? ಸೊ ಈ ರೀತಿ ಪ್ರಾಬ್ಲಮ್ಸ್ ಕೊಟ್ಟಾಗ ತುಂಬ ಸುಲಭ ಇದು. 350ರ ತುಂಬ ಸುಲಭವಾಗಿ ಇದನ್ನು ಬಿಡಿಸ್ಬೋದು. 350 ಇಂಟು 20 ಶೇಕಡ 20 ಅಂತ ಹೇಳಿದ್ರಿಂದ 20/100, ಶೇಕಡ 40 ಅಂತ ಹೇಳಿದ್ರಿಂದ 40/100. ಸೊ 1010 ಕ್ಯಾನ್ಸಲ್ ಮಾಡಿಬಿಡಿ ಇಟ್ರಲ್ಲೂ. 2 1 2 5 2 2 2 5. ಸೊ 5 1 5 7 35 70 ಆಯಿತು. 5 1 5 1 5 20 ಆಯಿತು. 4 14 5 70. ಸೊ 14 ಇಂಟು 2 28. ಆಯ್ಕೆ 1 28. 350ರ ಶೇಕಡ 20ರ